ಫೆಬ್ರವರಿ 14th ಅಂತ ಏನು ಸ್ಪೆಷಲ್ ಆಗಿಲ್ಲ. ನಿಮಗೆ ರೈಟ್ ಪರ್ಸನ್ ಅಥವಾ ಸ್ಪೆಷಲ್ ಪರ್ಸನ್ ಇತ್ತು ಅಂದರೆ ಆಲ್ 365 ಡೇಸು ನಿಮಗೆ ಸ್ಪೆಷಲ್ ಡೇ ಆಗಿರುತ್ತೆ. ಸೊ 14th ಅಂತ ಏನು ಆಚರಿಸಂಗಿಲ್ಲ. ಇಫ್ ಯು ಆರ್ ವಿತ್ ದ ರೈಟ್ ಪರ್ಸನ್, ಇದು ಸ್ಪೆಷಲ್ ಪರ್ಸನ್ ಅಪ್ಪ ಅಮ್ಮನೂ ಆಗಿರ್ಬೋದು, ನಾಟ್ ಓನ್ಲಿ ಪಾರ್ಟ್ನರ್ ಅಥವಾ ಲವರ್ ಅಂತಲ್ಲ. ಸೊ ಆ್ಯಸ್ ಆಫ್ ನೋ ಪೇರೆಂಟ್ಸ್ ಪ್ರೀತಿ ಐ ಗೆಸ್ ಆಲ್ 365 ಡೇಸು ಸ್ಪೆಷಲ್ ನನಗನ್ಸುತ್ತೆ. ಖುಷಿ ಆಗುತ್ತೆ. ಅದು ಅವ್ರ ಒಂದೊಂದು ಸೆಲೆಬ್ರೇಷನ್ಸು. ಸೊ ಮಾಡಲೇಬೇಕು ಅನ್ನೋದು ಏನಿಲ್ಲ. ಮುಂಚೆ ಅವಾಗಿನ ಜನ್ರೇಷನ್ 90s ಜನ್ರೇಷನಲ್ಲಿ ನೋಡಿದ್ರೆ ಇದೆಲ್ಲ ಏನು ಸೆಲೆಬ್ರೇಷನ್ ಇರ್ತಿರಲಿಲ್ಲ. ಜಸ್ಟ್ ಹುಡುಗ ಹುಡುಗಿ ಮೀಟ್ ಆಗಿದ್ರೇ ಒಂದು ಸೆಲೆಬ್ರೇಷನ್ ಆಗ್ತಿತ್ತು. ಸೊ ಇವಾಗ ಆ್ಯಸ್ ಪರ್ 20s ಜನ್ರೇಷನ್ ಏನಿದೆ ಅದ್ರ ತಕ್ಕಂಗೆ ಅವರೂ ಅಪ್ಡೇಟ್ ಆಗ್ತಿದ್ದಾರೆ. ಸೊ ಅದು ಅವ್ರವ್ರ ಖುಷಿ ಸರ್. ಡೆಕೋರೇಟಿವ್ ಮಾಡೋದು, ಇದು ಮಾಡೋದು ಡೆಫಿನೆಟ್ಲಿ ಎಸ್ ಸರ್. ಹೌದು, ಬಿಕಾಸ್ ಇವಾಗಿನ ಜನ್ರೇಷನ್ ಟ್ರೂ ಲವ್ ಸಿಗೋದು ತುಂಬಾ ಕಷ್ಟ. ಹಾಗಾಗಿ ಇವಾಗಿನ ಜನ್ರೇಷನ್ ತುಂಬಾ ಅವಾಗಿನ ಜನ್ರೇಷನ್ದು ಲವ್ ಇಲ್ಲ. ಸೊ ಹೋಗ್ತಾ ಹೋಗ್ತಾ ಅದು ತುಂಬ ಟಾಕ್ಸಿಕ್ ಆಗ್ತಿದೆ ಅಂತ ಅನಿಸುತ್ತೆ. ಸೊ ಕೆಲವ್ರು ಇದ್ದಾರೆ ವೇರಿನ್ ಟ್ರೂ ಲವ್ಗೆ ಅವ್ರು ಫಾಲೋ ಮಾಡ್ಕೊಂಡು ಹೋಗ್ತಾರೆ. ನಾನು ಸಜೆಸ್ಟ್ ಮಾಡೋದು ಎಲ್ಲರಿಗೂ ಡೆಫಿನೆಟ್ಲಿ ಟ್ರೂ ಲವ್ನೇ ಫಾಲೋ ಮಾಡ್ಕೊಂಡು ಹೋಗಿ. ಟೈಮ್ ಪಾಸ್ಗಂತೂ ಯಾರೂ ಮಾಡೋಕ್ಕೆ ಹೋಗ್ಬೇಡಿ. ಅದು ಲವ್ ಅನ್ನೋ ಮೀನಿಂಗೇ ಹಾಳಾಗ್ಬಿಡುತ್ತೆ. ಸೊ ಐ ಜಸ್ಟ್ ಸಜೆಸ್ಟ್ ದ್ಯಾಟ್. ನನ್ನ ಫ್ರೆಂಡ್ಸ್ ಗ್ಯಾಂಗಲ್ಲಿ ಎಲ್ಲ ಸಿಂಗಲ್ಸೇ ಸರ್ ಆ್ಯಸ್ ಆಫ್ ನೋ. ಸೊ ಯಾರೂ ಇಲ್ಲ ಆ ಥರ. ಸೊ ಫ್ರೆಂಡ್ಸ್ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಆ್ಯಸ್ ಅ ಫ್ರೆಂಡ್ ಆಗಿ. ಇವಾಗಿನ ಜನ್ರೇಷನ್ಗೆ ತುಂಬ ಫಾರ್ವರ್ಡ್ ಇದ್ದಾರೆ ಸರ್. ಲೈಕ್ ಹುಡುಗಿ ಆಗಿರ್ಬೋದು, ಹುಡುಗನೂ ಆಗಿರ್ಬೋದು, ಅವರು ಎಲ್ಲ ರೆಡಿ ಇದ್ದಾರೆ. ಲೈಕ್ ಪೇರೆಂಟ್ಸ್ಗೆ ಹೇಳೋದಕ್ಕೂ ರೆಡಿ ಇದ್ದಾರೆ, ಮದುವೆ ಆಗೋದಕ್ಕೂ ರೆಡಿ ಇದ್ದಾರೆ. ಆವಾಗಿನ ಜನ್ರೇಷನಲ್ಲಿ ಸ್ವಲ್ಪ ಭಯ ವಾತಾವರಣ ಇತ್ತು, ಬಟ್ ಇವಾಗಿನ ಜನ್ರೇಷನಲ್ಲಿ ಇಲ್ಲ. ತುಂಬ ಸ್ಟ್ರಾಂಗ್, ಬೋಲ್ಡ್ ಎನಫ್ ಆ ಥರ ಜನ್ರೇಷನ್ ಬರ್ತಿದೆ. ಹಂಗನ್ಬಿಟ್ಟು ಅದು ತಪ್ಪು ಅಂತ ಅಲ್ಲ. ಪೇರೆಂಟ್ಸ್ ಜೊತೆ ತುಂಬ ಲೈವ್ಲಿ ಆಗಿದ್ದಾರೆ.